ನೋಡು ಮಾರಿಗುಡಿ, ಇದೇ ಜಾಗ ನೀನು ಸ್ಫೋಟಕವನ್ನ ಇಡಬೇಕಾಗಿರೋದು. ಖಡ್ಕಿ ಮತ್ತು ಮಣಿಕಂಠನ್ ಕರ್ಕೊಂಬಂದು ಈ ಜಾಗನ ತೋರಿಸ್ಬೇಕಾದ್ದು ನಿನ್ನ ಜವಾಬ್ದಾರಿ. ಆಗಲಿ ಶಾಸ್ತ್ರಿಗಳೇ, ನೀವು ಹೇಳಿದ್ಮೇಲೆ ಮುಗೀತು. ಮುಂದಿಂದು ನಾನು ನೋಡ್ಕೋತೀನಿ. ನೋಡು, ಅದೇ ಗೋಡೆ. ಆ ಗೋಡೆಯಿಂದ ಆಚೆ ಇರೋದೇ ಕಲ್ಯಾಣ. ಉತ್ಸವದ ದಿನ ಶ್ರೀಚಕ್ರ ಎತ್ಕೊಂಡು ಆ ಗೋಡೆ ಪಕ್ಕದಲ್ಲೇ ನಾನು ಇಲ್ಲಿಗೆ ಬರ್ತೀನಿ. ನೀನು ನಿನ್ನ ವಾಹನವನ್ನು ಸಿದ್ಧ ಮಾಡಿಕೊಂಡು ನನಗೋಸ್ಕರ ಇಲ್ಲಿ ಕಾಯ್ತಾ ಇರಬೇಕು. ಆಗಲಿ ಶಾಸ್ತ್ರಿಗಳೇ, ಎಲ್ಲ ನೀವು ಹೇಳ್ದಾಗೆ ನಡೆಯುತ್ತೆ. ವಿನಯ ಬೇಡ, ಅದು ನಿನ್ನೊಳಗಿಲ್ಲ ಅಂತ ಗೊತ್ತು. ಅತಿ ವಿನಯಂ ಧೂರ್ತ ಲಕ್ಷಣಂ. ಅರೆ ಹೊರಟ್ಬಿಟ್ರಲ್ಲ, ಬನ್ನಿ ನಾನು ಜೀಪಲ್ಲಿ ಬಿಡ್ತೀನಿ. ಬೇಡ, ನಿನ್ನ ಜೊತೆ ಕೂತ್ಕೊಂಡು ಜೀಪ್ನಲ್ಲಿ ನಾನು ಓಡಾಡಿದ್ರೆ ನೋಡಿದ ಊರು ಜನ ನನ್ನ ಮೇಲೆ ಅನುಮಾನ ಪಡ್ತಾರೆ. ಉತ್ಸವ ದಿನ ಕಳುವಾಗೋ ಶ್ರೀಚಕ್ರಕ್ಕೆ ತಳಕು ಹಾಕೋತಾರೆ. ನನ್ನ ದಾರಿ ನನಗೆ ಸ್ಪಷ್ಟವಾಗಿದೆ. ನಿನ್ನ ದಾರಿ ನೀನು ನೋಡ್ಕೋ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ನಿಮ್ಗಿನ್ನೂ ನನ್ನ ಮೇಲೆ ಸಿಟ್ಟು ಹೋಗಿಲ್ಲ ಅಂತ ಗೊತ್ತು. ಈಗ ನಾವು ಕಿತ್ತಾಡೋದಲ್ಲಿ ಅರ್ಥ ಇಲ್ಲ ಅಂತಲೂ ಗೊತ್ತು. ನೀವು ಹಿರಿಯರು, ಕಿರಿಯರು ಮಾಡಿದ ತಪ್ಪನ್ನು ಹೊಟ್ಟೆಗೆ ಹಾಕೋಬೇಕಲ್ವಾ? ಊರೊಳಗೆ ನೀವು ಒಬ್ಬರೇ ಹೋಗೋರಂತೆ. ಕಾಡು ಮುಗಿಯೋವರೆಗೂ ನಾನು ಬಿಡ್ತೀನಿ, ಬನ್ನಿ. ಏನಿದು ಜಜ್ಜಿ? ಯಾವುದೋ ವಿಗ್ರಹ ಇದ್ದಂಗಿದೆಯಲ್ಲೋ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.